Now, there are total, welcome again. I hope all of you joined. Okay, welcome again. There are total 500 viewers are watching cricket, hockey and football. Order of A indicates number of viewers watching cricket. There are 285. Order of B indicates number of viewers watching hockey, that is 195. Order of C indicates number of viewers watching football, that is 115. Now, what is A intersection C? Number of viewers watching cricket as well as football anta. A intersection C andre. Numbers of viewers watching cricket and football is 45. Next, A intersection B andre. Number of viewers watching cricket and hockey. Number of viewers watching cricket and hockey, both, it is 70. B intersection C andre, number of viewers watching hockey as well as football. How much? 50. Clear? Now, first problem. What is the first problem? ನೋಡ್ತೀರಾ? ಮೊದಲನೇ ಪ್ರಾಬ್ಲಮ್ ಏನಿದೆ, ಏನು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ರೈಟ್, ಮೊದಲನೇ ಪ್ರಾಬ್ಲಮ್ ನಾನು ಓದ್ತೀನಿ, ಹಾಗೆ ನೀವು ಬರ್ಕೊಂಡಿದ್ರೆ ನೋಡಿ. How many viewers in the survey watch all three kind of games? How many viewers in the survey watch all three kind of games? Correct? How many survey watch all three kind of games? ಮೂರನ್ನು ನೋಡೋರು ಎಷ್ಟು ಜನ ಅಂತ. ಮೂರನ್ನು ನೋಡೋದ್ರೆ ಏನರ್ಥ? A intersection B intersection C ಕ್ಯಾಲ್ಕುಲೇಟ್ ಮಾಡಬೇಕು ಮೊದಲನೇ ಕ್ವೆಶ್ಚನ್ ಗೆ. Right? ಏನಿದೆ ಮೊದಲನೇ ಕ್ವೆಶ್ಚನ್? How many viewers in the survey watch all three kind? ಮೂರನ್ನು ನೋಡೋರು ಅಂತ. ಮೂರನ್ನು ಅಂದ್ರೆ A intersection B intersection C ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಡೇಟಾ ನಾನು ಬಿಟ್ಟಿದ್ದೀನಿ. ನೋಡೋದ್ರಲ್ಲಿ ಯಾವ ಡೇಟಾ ಇದೆ? ಒಂದು ಡೇಟಾ ಬಿಟ್ಟಿದ್ದೀನಿ ನೋಡಿ, ಯಾವ್ದು? 50 ಅಂತ ಒಂದು ಡೇಟಾ ಇದೆ ನೋಡಿ. 50 ಅಂದ್ರೆ ಏನಲ್ಲಿ? 50 ಏನದು? 50 ಅಂತ ಒಂದು ಡೇಟಾ ನಾನು ಎಲ್ಲೋ ಏನಲ್ಲಿ 50 ಅದು? 50 they are not at all viewing any channels, any sports. 50 viewers not at all viewing any sports. ಯಾವುದನ್ನು ನೋಡ್ತಾ ಇಲ್ಲ 50 ಜನ. ಅಂದ್ರೆ ಏನರ್ಥ? ಆರ್ಡರ್ ಆಫ್ A union B union C ಕಾಂಪ್ಲಿಮೆಂಟರಿ ಅಲ್ವಾ? neither nor no ಅಂದ್ರೆ ಅರ್ಥ ಏನು? A union B union C complementary. This data is given in the problem itself. No need to calculate. It is given. How much? 50. Correct? 50 viewers do not watch any kind of games. ಬರ್ಕೊಳ್ಳಿ, ಡೇಟಾನು ಬರ್ಕೊಳ್ಳಿ. ಎಲ್ಲ ಡೇಟಾ ಸಿಕ್ತಾ? ಎಲ್ಲ ಡೇಟಾ ಸಿಕ್ಕಿದೆ ಅಲ್ವಾ? ಎಲ್ಲ ಡೇಟಾ ಸಿಕ್ಕಿದಾಯ್ತಾ? ಪ್ರಾಬ್ಲಮ್ ಶುರು ಮಾಡೋಣ. ಮೊದಲನೇ ಕ್ವಶನ್ ಬರ್ಕೊಳ್ಳಿ. ಮೊದಲನೇ ಕ್ವಶನ್ ಗಿಂತ ಮುಂಚೆ ಇದಕ್ಕೊಂದು ಸೆಂಟೆನ್ಸ್ ಬರ್ಕೊಳ್ಳಿ. ಏನ್ ಸೆಂಟೆನ್ಸ್ ಇದು? ನಂಬರ್ ಆಫ್ ವ್ಯೂವರ್ಸ್ ಡು ನಾಟ್ ವಾಚ್ ಎನಿ ತ್ರೀ ಕೈಂಡ್ ಆಫ್ ಗೇಮ್ ಈಸ್ 50. ಬರ್ಕೊಳ್ಳಿ, ಅರ್ಥ ಆಗಲ್ಲ ಇಲ್ಲ ಅಂದ್ರೆ. ಇದ್ರ ಅರ್ಥ ಏನು? ನಂಬರ್ ಆಫ್ ವ್ಯೂವರ್ಸ್ ಡು ನಾಟ್ ವಾಚ್ ಎನಿ ತ್ರೀ ಕೈಂಡ್ ಆಫ್ ಗೇಮ್ ಈಸ್ 50 ಅಂತ ಬರ್ಕೊಳ್ಳಿ. Number of viewers do not watch any three kind of game is 50. ನೋಡಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಈ ಡೇಟಾ ಕೊಟ್ಟಿರ್ಲಿಲ್ಲ ಅಲ್ವಾ? ಕಂಪ್ಯಾರಿಸನ್ ಮಾಡ್ಬೇಕು. ಕಂಪ್ಯಾರಿಸನ್ ಮಾಡಿದಾಗಲೇ ನಮ್ ಪ್ರಾಬ್ಲಮ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಹೊಸ ಹೊಸ ಥಿಂಗ್ಸ್ ಬರ್ತಾ ಹೋಗುತ್ತೆ ಒಂದೊಂದು ಪ್ರಾಬ್ಲಮ್ ಅಲ್ಲೂ ಅಲ್ವಾ?
ಆ ಕಂಪ್ಯಾರಿಸನ್ ಐಡೆಂಟಿಫೈ ಮಾಡ್ಬೇಕು ನೀವು, ಆವಾಗಲೇ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ನಾವು ಶಾಲ್ ಸ್ಟಾರ್ಟ್ ಫಸ್ಟ್ ಪ್ರಾಬ್ಲಮ್. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲೇ ಮೊದಲನೇದು, ಫಸ್ಟ್ ಒನ್. ಶಾಲ್ ಐ ರಬ್ ದೀಸ್ ಡೇಟಾ? ನೆನ್ಪಿಟ್ಕೋತೀರಾ? ಈ ಡೇಟಾ ನೆನ್ಪಿಟ್ಕೋತೀರಾ? ನಾನು ಕೇಳ್ದ ಹೇಳ್ಬೇಕು, ನಾನು ರಬ್ ಮಾಡ್ಲಾ? ಓಕೆ ಸರ್. ಓಕೆ, first problem take down. First problem. How many viewers watch all three kind of games? How many viewers watch all three kind of games? How many viewers watch all three kind of games? ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. all three kind ಅಂದ್ರೆ ಏನು? ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಆರ್ಡರ್ ಆಫ್ A intersection B intersection C, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್? ಲಾಸ್ಟ್ ಪ್ರಾಬ್ಲಮ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದ್ವಿ? A ಯೂನಿಯನ್ B ಯೂನಿಯನ್ C ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ? ಅಲ್ಲಿ ಏನ್ ಕೀವರ್ಡ್ ಇತ್ತು? ಐದರ್ ಅಂತ ಕೀವರ್ಡ್ ಇತ್ತು. ಇಲ್ಲೇನಿದೆ? ಆಲ್ ತ್ರೀ. ದಟ್ ಇಸ್ A intersection B intersection C we need to calculate. ರೈಟ್? ಕ್ವೆಶ್ಚನ್ ಮಾರ್ಕ್ ಹಾಕೊಂಡ್ರಾ? ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ, what is the formula? Order of A union B union C equals order of A plus order of B plus order of C minus order of A intersection B minus B intersection C minus A intersection C. ಕೆಲಸ ಮಾಡಿ. ಫಾರ್ಮುಲಾ ಸರಿ ಇದೆ, ಬಟ್ ಒಂದೇ ಲೈನ್ ಅಲ್ಲಿ ಬರುವಾಗ ಬರ್ಕೋತೀನಿ, ಸೊ ಅರ್ಥ ಆಗುತ್ತೆ. ಅವಾಗ ಕೆಳಗಡೆ ಬಂದ್ರೆ ಕನ್ಫ್ಯೂಸ್ ಆಗ್ಬೋದು, ಸೊ ಹಾಗಾಗಿ ಒಂದೇ ಲೈನ್ ಅಲ್ಲಿ ಬರುವಾಗೆ ಸ್ವಲ್ಪ ಸಣ್ಣದಾಗಿ ಬರೀತೀನಿ. ರೈಟ್? ಕರೆಕ್ಟ್ ಇದೆ, ನೀವು ಕಂಟಿನ್ಯೂ ಮಾಡಿ. ಅಕಾರ್ಡಿಂಗ್ ಟು ಫಾರ್ಮುಲಾ A union B union C equals order of A plus order of B, order of A plus order of B plus order of C minus order of A intersection B minus B intersection C minus A intersection C plus A intersection B intersection C. ಇದೆ ಫಾರ್ಮುಲಾ ಅಲ್ವಾ? ಹೋಪ್ ಇಟ್ ಇಸ್ ಕ್ಲಿಯರ್. ಒಂದೇ ಲೈನ್ ಅಲ್ಲಿ ಬರ್ಕೊಳ್ಳಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಾನು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ವಾಟ್ ವಿ ಆರ್ ಸಪೋಸ್ ಟು ಫೈಂಡ್ ಔಟ್? A intersection B intersection C ನ ಕ್ಯಾಲ್ಕುಲೇಟ್ ಮಾಡಬೇಕು. ಉಳಿದಿರೋ ಎಲ್ಲಾ ಡೇಟಾ ಅವನೇ ಕೊಟ್ಟಿದ್ದಾನೆ. ರೈಟ್? ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ನಾನು ರೌಂಡ್ ಅಪ್ ಮಾಡ್ತೀನಿ ನೋಡಿ. ಲಾಸ್ಟ್ ಒನ್, ಈ ಕಾಂಪೊನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಇರೋದು ಇದು, ಉಳಿದೆಲ್ಲದೂ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ. ಕರೆಕ್ಟಾ? ನನಗೆ ಏನ್ ಬೇಕಾಗಿರೋದು? A intersection B intersection C. ಅದನ್ನೇನ್ ಮಾಡೋಣ? ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳೋಣ. A intersection plus A intersection B intersection C ನ ಲೆಫ್ಟ್ ಹ್ಯಾಂಡ್ ಬರ್ಕೊಳ್ಳಿ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. ಅವಾಗ ಏನ್ ಚೇಂಜಸ್ ಆಗುತ್ತೆ ನೋಡೋಣ. ರೈಟ್? ಗೊತ್ತಾಗ್ತಿದ್ಯಾ? ಇದನ್ನ ಯಾಕೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೋತಾ ಇದ್ದೀನಿ ಹೇಳಿ? ನನಗೆ ಇದೇ ಬೇಕಾಗಿರೋದಲ್ವಾ? ನಾನು ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಹಾಗಾಗಿ ಏನ್ ಮಾಡ್ತೀನಿ? ಈ ಕಡೆ ಬರ್ಬೇಕು. ರೈಟ್? ಸೊ ನೋಡಿ, ಪ್ಲಸ್ A intersection B intersection C ನ ಈ ಕಡೆ ಬರೆದ್ರೆ ಏನಾಗುತ್ತೆ? ಮೈನಸ್ A intersection B intersection C ಆಗುತ್ತಲ್ವಾ? ಮೈನಸ್ ಬರ್ಕೊಳ್ಳಿ. ಕರೆಕ್ಟಾ?
ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಯಾಕೆ ಬರಿತಾ ಇದ್ದೀನಿ? ಈ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇದೆಯಲ್ಲ ಅದನ್ನ ಈ ಕಡೆ ತಗೊಬನ್ನಿ, ಈಕ್ವಲ್ಸ್ ಇಂದ ಈ ಕಡೆ ತಗೊಬನ್ನಿ, ಅವು ಮೈನಸ್ ಆಗತ್ತಲ್ವಾ? ಮತ್ತೆ ಉಳಿದಿದ್ದೆಲ್ಲ ಹಾಗೆ ಬರ್ಕೊಳ್ಳೋಣವಾ? ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎ ಇಂಟರ್ಸೆಕ್ಷನ್ ಸಿ. ಕರೆಕ್ಟಾ? ಈ ಎ ಯೂನಿಯನ್ ಬಿ ಯೂನಿಯನ್ ಸಿ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ಅದೇನ್ ಮಾಡೋಣ? ಆ ಕಡೆ ಕಳಿಸಿ, ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. ಅವಾಗ ಏನಾಗುತ್ತೆ? ಪ್ಲಸ್ ಇರೋದೇನಾಯ್ತು ಈ ಕಡೆ ಬಂದಾಗ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಯ್ತು. ರೈಟ್? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನನಗೆ ಬೇಕಾಗಿರೋದೇನು? ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ಏನ್ ಮಾಡೋಣ? ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಬನ್ನಿ, ಈ ಕಡೆ ತಗೊಬನ್ನಿ ಲೆಫ್ಟ್ ಹ್ಯಾಂಡ್ ಸೈಡ್. ಅವಾಗ ಏನಾಗುತ್ತೆ? ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇರೋದೇನಾಗತ್ತೆ? ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಎ ಯೂನಿಯನ್ ಬಿ ಯೂನಿಯನ್ ಸಿ ನ ಆ ಕಡೆ ಕಳ್ಸೋಣ. ಅವಾಗ ಏನಾಗುತ್ತೆ? ಪ್ಲಸ್ ಇರೋದೇನಾಯ್ತು ಇಲ್ಲಿ? ಮೈನಸ್ ಆಗುತ್ತೆ. ಎಕ್ಸ್ಚೇಂಜ್ ಮಾಡಿ ಅವಾಗ ಸೈನ್ ಚೇಂಜ್ ಆಗುತ್ತೆ. ಸರ್ ಯೂನಿಯನ್ ಎ ಯೂನಿಯನ್ ಬಿ ಸಾರಿ ಯೂನಿಯನ್ ಸರ್, ಸಿ. ಎ ಯೂನಿಯನ್ ಬಿ ಯೂನಿಯನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಇಲ್ಲಿರೋದನ್ನ ಆ ಕಡೆ ಕಳ್ಸಿದ್ದೀನಿ, ಆ ಕಡೆ ಇರೋದು ಈ ಕಡೆ ತಗೊಂಡಿದ್ದೀನಿ ಅಷ್ಟೇ. ಕರೆಕ್ಟಾ? ಈ ಸ್ಟೆಪ್ ಗೊತ್ತಾಗಿದೆ ಅಂದ್ರೆ ಮಾತ್ರ ನಾನು ಮುಂದೆ ಹೋಗ್ತೀನಿ. ಮನೋಜ್ ಅಂಡರ್ಸ್ಟುಡ್? ಮನೋಜ್ Yes, sir. Understood. ಏನ್ ಮಾಡಿದೆ ಹೇಳಿ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಎ ಯೂನಿಯನ್ ಬಿ Right hand side. ಆ ಕಡೆ ಕಳಿಸಿದೆ, Yes, sir. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ನ ಈ ಕಡೆ ತಗೋತಾ ಇದ್ದೆ. Right hand ಅವಾಗ side. ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. Sir. ಕರೆಕ್ಟ್? Okay, sir. ನೆಕ್ಸ್ಟ್ ಸ್ಟೆಪ್ ಕರೆಕ್ಟ್ ಅಬ್ಸರ್ವ್ ಮಾಡಿ. ಯಾವತ್ತೂ ಅಷ್ಟೇ ನೆಗೆಟಿವ್ ಇಂದ ಶುರು ಮಾಡಬಾರ್ದು. ಅದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಯಾವ ಕೆಲಸನಾರು ಆಗಿರ್ಬೋದು, ನೆಗೆಟಿವ್ ಇಂದ ಶುರು ಮಾಡಬಾರ್ದು. ಕರೆಕ್ಟಾ? ಹೌದು ಸರ್. ಯಾವ್ದನ್ನಾದ್ರೂ ಅಷ್ಟೇನೆ ನೆಗೆಟಿವ್ ಇಂದ ಶುರು ಮಾಡಬಾರ್ದು. ಆಲ್ವೇಸ್ ಪಾಸಿಟಿವ್. ಯು ಶುಡ್ ಬಿ ಪಾಸಿಟಿವ್ ಅಲ್ವಾ? ಎಸ್ ಸರ್. ಆಗಲ್ಲ ಅಂತ ಶುರು ಮಾಡಬಾರ್ದು, ಆಗತ್ತೆ ಅಂತಾನೆ ಶುರು ಮಾಡ್ಬೇಕಲ್ವಾ? ಇಲ್ಲಿ ಏನಿದೆ ಅಂದ್ರೆ ನೆಗೆಟಿವ್ ಇದೆ. ಶುರು ಆಗ್ಬಿಟ್ಟಿದೆ ಅಲ್ವಾ? ಏನ್ ಮಾಡೋಣ? ಮಲ್ಟಿಪ್ಲೈ ಮಲ್ಟಿಪ್ಲೈ ಬೈ ಥ್ರೂಔಟ್ ದಿ ಎಕ್ಸ್ಪ್ರೆಷನ್ ಅಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಅನ್ನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ? ಮೈನಸ್ ಇಂದ ಇದು ಮಲ್ಟಿಪ್ಲೈ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಟೇಕ್ ಡೌನ್ ಮಲ್ಟಿಪ್ಲೈ ಮೈನಸ್ on both the side. Multiply minus on both the side, left hand side as well as right hand side. Multiply minus on both the side. Correct? Minus ಇಂದ ಮಲ್ಟಿಪ್ಲೈ ಮಾಡ್ತೀರಾ ನೀವು? ಏನ್ ಬರುತ್ತೆ ನೋಡೋಣ. On both the side. Minus into minus plus A intersection B intersection C equals ಮೈನಸ್ ಪ್ಲಸ್ ಎ ಏನಾಗುತ್ತೆ? ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಎ ಏನಾಗುತ್ತೆ? ಏನಾಯ್ತಪ್ಪ? ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಎ ಏನಾಯ್ತು? ಮೈನಸ್ ಮೈನಸ್ ಎ ಆಯ್ತು. Again is minus plus into minus minus plus into minus ಮೈನಸ್ minus into minus ಪ್ಲಸ್ plus A intersection B ಪ್ಲಸ್ minus into minus plus B intersection C minus into minus plus ಪ್ಲಸ್ A intersection C minus into minus ಪ್ಲಸ್ plus A union B union. Okay, ಗೊತ್ತಾಯ್ತಾ? Multiply throughout by
ಮೈನಸ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಹಾಗೆ ಬರ್ಕೊಳ್ಳಿ ರೈಟ್. ಆರ್ಡರ್ ಆಫ್ ಎ ಅಂದ್ರೆ ಎಷ್ಟು ಹೇಳ್ತೀರಾ? ಎಷ್ಟಿದೆ ಆರ್ಡರ್ ಆಫ್ ಎ? 285. ಆರ್ಡರ್ ಆಫ್ ಎ ಅಂದ್ರೆ ಹೌ ಮೆನಿ ವ್ಯೂವರ್ಸ್ ವಾಚಿಂಗ್ ಕ್ರಿಕೆಟ್ ಎಷ್ಟಿದೆ? ಎಷ್ಟಿದೆ? 280. ಎಷ್ಟು ಎಷ್ಟಿದೆ ಕ್ರಿಕೆಟ್? 285. 285 ಮೈನಸ್ 285 ಆಗುತ್ತೆ ನೋಡಿ. ಮೈನಸ್ ಎ ಇರೋದಲ್ವಾ, ಮೈನಸ್ 285 ಮೈನಸ್ ಬಿ. ಬಿ ಅಂದ್ರೆ ನಂಬರ್ ಆಫ್ ವ್ಯೂವರ್ಸ್ ವಾಚಿಂಗ್ ಹಾಕಿ ಎಷ್ಟಿದ್ದಾರೆ? -195. ಎಷ್ಟು? 195. 195 ವೆರಿ ಗುಡ್. ಮೈನಸ್ ಸಿ ಅಂದ್ರೆ ನಂಬರ್ ಆಫ್ ವ್ಯೂವರ್ಸ್ ವಾಚಿಂಗ್ ಫುಟ್ಬಾಲ್ 115. 150. ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ನಂಬರ್ ಆಫ್ ವ್ಯೂವರ್ಸ್ ಕ್ರಿಕೆಟ್ ಅಂಡ್ ಹಾಕಿ ಎಷ್ಟಿದ್ದಾರೆ? ಪ್ಲಸ್ ಆಗುತ್ತಲ್ವಾ ಸರ್, ಮೈನಸ್ ಅಲ್ಲ? ಯಾವುದು? ಪ್ಲಸ್. ಪ್ಲಸ್ ದಿಸ್ ಒನ್ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದ್ದಾರೆ? 45. 45 ವೆರಿ ಗುಡ್. ಪ್ಲಸ್ ಬಿ ಇಂಟರ್ಸೆಕ್ಷನ್ ಸಿ ಎಷ್ಟಿದ್ದಾರೆ? 70. ಎಷ್ಟು? ಬಿ ಇಂಟರ್ಸೆಕ್ಷನ್ ಸಿ ಎಷ್ಟಿದ್ದಾರೆ? 50 sir, 50. 50 ಪ್ಲಸ್ ಎ ಇಂಟರ್ಸೆಕ್ಷನ್ ಸಿ ಎಷ್ಟಿದ್ದಾರೆ? 70. ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಎಷ್ಟಿದ್ದಾರೆ? ಮೈನಸ್ ಏನೇನು ಬಿನೆಸಿ? ಸಾರಿ ಮೈನಸ್ ಎಷ್ಟಿದ್ದಾರೆ? ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ 50. ಎಷ್ಟಿದ್ದಾರೆ? ಎ ಯೂನಿಯನ್ ಬಿ ಯೂನಿಯನ್ ಸಿ 450 ಸರ್. 450. ಎ ಯೂನಿಯನ್ ಬಿ ಯೂನಿಯನ್ ಸಿ 450 ಆಗತ್ತಲ್ವಾ? ಎಸ್ ಸರ್, 450. ಏನ್ ಕೊಟ್ಟಿದ್ದಾರೆ ಅವರು? ಯು ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಹೋಲ್ ಬಾರ್ ಕೊಟ್ಟಿದಾರಲ್ವಾ? 50 ಇದೆ. ಎ ಯೂನಿಯನ್ ಬಿ ಯೂನಿಯನ್ ಸಿ ಹೋಲ್ ಬಾರ್ 50 ಕೊಟ್ಟಿದ್ದಾರೆ. ನನಗೆ ಬೇಕಾಗಿರೋದು ಎ ಯೂನಿಯನ್ ಬಿ ಯೂನಿಯನ್ ಸಿ. ಏನ್ ಮಾಡಿ? ಯೂನಿವರ್ಸಲ್ ಸೆಟ್ ಇಂದ ಸಬ್ಸ್ಟ್ರಾಕ್ಟ್ ಮಾಡಿ. ಯೂನಿವರ್ಸಲ್ ಸೆಟ್ ಎಷ್ಟಿದೆ? 500 ಇದೆ ಅಲ್ವಾ? 500 ಮೈನಸ್ 50 450. ಕರೆಕ್ಟಾ? ನೋಡಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ವ್ಯಾಲ್ಯೂಸ್ 450. ಹೆಂಗ್ ಸರ್ ಅಂತ ಕೇಳಿದ್ರೆ ನೀವು ಅಲ್ಲಿ ಬರ್ಕೊಳ್ಳಿ. ನಾನು ಅದು ಹೇಳೋದಕ್ಕೆ ಮತ್ತೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಹೋಲ್ ಕಾಂಪ್ಲಿಮೆಂಟರಿ ವ್ಯಾಲ್ಯೂ ಕೊಟ್ಟಿದ್ದಾನೆ 50. ನನಗೆ ಬೇಕಾಗಿರೋದೇನು? ಎ ಯೂನಿಯನ್ ಬಿ ಯೂನಿಯನ್ ಸಿ. ಅದಕ್ಕೋಸ್ಕರ ಏನ್ ಮಾಡಿ, ಯು ಎ ಯೂನಿಯನ್ ಬಿ ಯೂನಿಯನ್ ಸಿ ಹೋಲ್ ಬಾರ್ ಮಾಡ್ಕೊಳ್ಳಿ. ಯು ಎಷ್ಟಿದೆ? 500 ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೊ 500 minus 500 minus 50. Right? Universal set U minus A union B union. U minus A union B union C whole bar anta barkoli. U minus A union B union C whole bar. 50 minus 50 ಎಷ್ಟಿದೆ? 450. 450 ಏನಿದು? A union B union C value. So A intersection B intersection C value is final answer. ಎಷ್ಟು ಬರುತ್ತೆ ನೋಡಿ? -880. ಎಷ್ಟು? -880. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? ಕರೆಕ್ಟಾ ನೋಡಿ? -285 -195 -115 +45 +50 +70 +450.
20. ಸಾರಿ, ಇದು ಪ್ಲಸ್ 450 ಅಲ್ಲ, ಮೈನಸ್ 450 ಆಗುತ್ತೆ ನೋಡಿ. ಇದು ಮೈನಸ್. ಯಾಕೆ ಹೇಳಿ? ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ನ ಆ ಕಡೆ ಕಳಿಸಿದ್ರೆ ಏನಾಗಿತ್ತು? ಮೈನಸ್ ಅಲ್ವಾ? ಸಾರಿ ಇಟ್ ಇಸ್ ಮೈನಸ್. ಕರೆಕ್ಟ್ ಇದೆ ಸರ್. ಸಾರಿ, ಪ್ಲಸ್ ಬರುತ್ತೆ. ಪ್ಲಸ್ 880 ಸರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೋಡಿ. ಇದು 880 ಆಗುತ್ತೆ ಸರ್. ಎಷ್ಟಾಗುತ್ತೆ? ವಾಟ್ ಇಸ್ ದ ಫೈನಲ್ ಆನ್ಸರ್? 20. 20 sir. 20 ಬರುತ್ತೆ ನೋಡಿ. ಫೈನಲ್ ಆನ್ಸರ್ ಇಸ್ 20. ಗೊತ್ತಾಯ್ತಾ? ಫೈನಲ್ ಆನ್ಸರ್ 20 ಬರುತ್ತೆ ನೋಡಿ. ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು ಇದನ್ನ. ಬಟ್ ನಿಮಗೆ ಅರ್ಥ ಆಗ್ಲಿ ಅಂತೇಳಿ ನಾನು ಮಾಡಿದ್ದು. ರೈಟ್, ಇನ್ನೊಂದ್ಸಲಿ ರೀಕಾಲ್ ಮಾಡ್ತೀನಿ ನೋಡಿ. ಎ ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ನನಗೆ ಬೇಕಾಗಿರೋದು. ಅದನ್ನ ಏನ್ ಮಾಡ್ತೀನಿ, ಈ ಕಡೆ ತಗೊಂಡ್ ಬರ್ತೀನಿ. ಅವಾಗ ಏನಾಯ್ತು? ಮೈನಸ್ ಆಯ್ತು. ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ನ ಆ ಕಡೆ ಕಳಿಸ್ತೀನಿ. ಅವಾಗ ಏನಾಯ್ತು? ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಆಗತ್ತೆ. ಇಲ್ಲಿ ನೋಡಿ, ಮೈನಸ್ ಎ ಯೂನಿಯನ್ ಬಿ. ಯಾವತ್ತೂ ಅಷ್ಟೇ ನೆಗೆಟಿವ್ ಇಂದ ಶುರು ಮಾಡಬಾರ್ದು. ಸೊ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ದ ಸೈಡ್. ಅವಾಗ ಏನಾಯ್ತು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಇದು ಪ್ಲಸ್ ಬಿಕಮ್ ಮೈನಸ್, ಪ್ಲಸ್ ಬಿಕಮ್ ಮೈನಸ್, ಪ್ಲಸ್ ಬಿಕಮ್ ಮೈನಸ್, ಮೈನಸ್ ಬಿಕಮ್ ಪ್ಲಸ್. ದಿಸ್ ಮೈನಸ್ ಆಲ್ಸೋ ಬಿಕಮ್ ಪ್ಲಸ್. ಪ್ಲಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಫೈನಲ್ ಆನ್ಸರ್ ಇಸ್ 20. What is 20 here? How many viewers watching all three kind of game is 20. Barkodi one sentence. The number of viewers watching all three kind of game is 20. Sir, What is the 15 value of A answer. union B union C? 450. 20. The value of A union B union C is 450. How we got 450? ಅದ ಆಮೇಲೆ ತೋರಿಸ್ತೀನಿ. ಎ ಯೂನಿಯನ್ ಬಿ ಯೂನಿಯನ್ ಸಿ 450 ಹೇಗಾಯ್ತು ಅಂತ. ಇಲ್ಲೇ ಹೇಗೆ ಒಟ್ಟು 500 ಜನ ಇದ್ದಾರೆ. ಆ 500 ಜನರಲ್ಲಿ 50ನ್ನ ಕಳೀರಿ. 50 ಅಂದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ. ಅರ್ಥ ಆಯ್ತಾ? Yes, sir. ಅರ್ಥ ಆಗಿದೆ? ಇನ್ನೂ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ. ಇದು ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. ಆಸ್ಮಾ ಅಂಡರ್ಸ್ಟುಡ್? ಪವಿತ್ರ? ಹಾ ಸರ್. Yes sir. ಮಧುಮಿತಾ? ಅರ್ಥ ಆಯ್ತು ಸರ್. ಅನೂಪ್? ಅನೂಪ್ ಅಂಡರ್ಸ್ಟುಡ್? Yes sir. ನೀವೇ ಒಂದ್ಸಲಿ ಮಾಡಿ ನೋಡಿ, ಗೊತ್ತಾಗತ್ತೆ. ಇದು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಆರಾಮಾಗಿ, ಇನ್ನೂ ಈಸಿಯಾಗಿ ಮಾಡ್ಬೋದು. ಅದು ತೋರಿಸ್ತೀನಿ. So at the last one sentence, the number of viewers watching all three kind of game is 20. ಸೊ ಇದನ್ನ ರಬ್ ಮಾಡ್ತೀನಿ. ಇನ್ನೂ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ. ಲಾಸ್ಟ್ ಒಂದು 5 ನಿಮಿಷ ತಗೋತೀನಿ, ಅಷ್ಟೇ ಟೈಮ್ ಇರೋದು ಅನ್ಕೋತೀನಿ. ರೈಟ್, ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್ ಐ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ನೂ ಇದೆ ಇದರಲ್ಲಿ ಒಂದೇ ಪ್ರಾಬ್ಲಮ್ ನಾನು ಮಾಡಿರೋದು. ಇನ್ನು ಫಸ್ಟ್ ಸೆಕೆಂಡ್ ನಾಳೆ ಮಾಡ್ತೀನಿ. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. ಅಬ್ಸರ್ವ್ ಮಾಡಿ. ಶಲೆನ್ ರಾವ್? ಎಸ್ ಸರ್.
ನೋಡಿ ಇನ್ನು ಸಿಂಪಲ್ ಆಗಿ ಮಾಡ್ಬೋದು ಇದನ್ನ. ನನಗೆ ಏನ್ ಬೇಕಾಗಿರೋದು a intersection b intersection c value, right? So write down the formula first. What is the formula? According to formula, a union b union c equals order of a plus order of b plus order of c minus order of a intersection b minus b intersection c minus a intersection c plus a intersection b intersection correct. First to take down the formula, alternate way of doing this one, ಇನ್ನೊಂದು ತರ ಮಾಡಬಹುದು ಅಂತ, right? Okay, ನನಗೆ ಬೇಕಾಗಿರೋದೇನು a intersection b intersection c. ನನಗೆ ಬೇಕಾಗಿರೋದೇನು ಇದಲ್ವಾ, ಈ ಕಡೆ ತಗೋ ಬನ್ನಿ, ಡೈರೆಕ್ಟ್ ತಗೋ ಬರ್ತೀನಿ ನಾನು. ಮೈನಸ್ ಎಲ್ಲ ಮಲ್ಟಿಪ್ಲೈ ಮಾಡಿ ಎಲ್ಲ ಡೈರೆಕ್ಟ್ ಬರಿತಾ ಇದೀನಿ. ನಾನು ನಿಮ್ಗೆ ಹಿಂದಿನ ಪ್ರಾಬ್ಲಮ್ ಏನ್ ತೋರಿಸ್ದೆ, ಈ ಕಡೆ ತಂದ ಮೈನಸ್ ಆಯ್ತು, ಮತ್ತೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ, ಅದೆಲ್ಲ ಕಥೆ ಎಲ್ಲ ಮುಗಿಸಿ ಫೈನಲ್ ಬರಿತಾ ಇದೀನಿ, ರೈಟ್? ಇದನ್ನ ಈ ಕಡೆ ತಗೋ ಬರ್ತೀನಿ, ಏನಾಗುತ್ತೆ ಹಾಗೆ ಬರ್ಕೋತೀನಿ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಈ ಕಡೆ ತಗೋ ಬಂದ್ಬಿಡ್ತೀನಿ, ರೈಟ್? ಇದನ್ನ ಈ ಕಡೆ ಕಳಿಸ್ತೀನಿ. ಎ ಯೂನಿಯನ್ ಬಿ ಯೂನಿಯನ್ ಸಿ ನ ಆ ಕಡೆ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಅಂದ್ರೆ ಅದನ್ನ ಫಸ್ಟ್ ಅದನ್ನೇ ಬರ್ಕೋತೀನಿ, ಎ ಯೂನಿಯನ್ ಬಿ ಯೂನಿಯನ್ ಸಿ. ಏನನ್ನ ಬೇಕೋ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ತಗೋತೀನಿ, ಯಾವ್ದನ್ ಬೇಡೋ ಆ ಕಡೆ ಕಳಿಸ್ತಾ ಇದ್ದೀನಿ. ಇದ್ರ ಡೇಟಾ ನಂಗೆ ಗೊತ್ತಿದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು, ರೈಟ್? ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಲಸ್ ಎ ಇದೆಯಲ್ಲ, ಏನಾಗುತ್ತೆ ಮೈನಸ್ ಎ ಆಗುತ್ತೆ. ಇಲ್ಲಿ ಪ್ಲಸ್ ಎ ಇದೆ ಅಲ್ವಾ, ಅದೇನಾಗುತ್ತೆ ಮೈನಸ್ ಎ ಆಗುತ್ತೆ. ಪ್ಲಸ್ ಬಿ ಏನಾಯ್ತು ಮೈನಸ್ ಬಿ ಆಗುತ್ತೆ. ಪ್ಲಸ್ ಸಿ ಏನಾಗುತ್ತೆ ಮೈನಸ್ ಸಿ ಆಗುತ್ತೆ, ಕರೆಕ್ಟ್? ನೆಕ್ಸ್ಟ್ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ. ಸೈನ್ ಚೇಂಜ್ ಆಗುತ್ತೆ ಅಷ್ಟೇನೆ. ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ ಪ್ಲಸ್ ಬಿ ಇಂಟರ್ಸೆಕ್ಷನ್ ಸಿ. ಮೈನಸ್ ಎ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ ಪ್ಲಸ್ ಎ. ಅಷ್ಟೇ, ಮುಗ್ದೇ ಹೋಯ್ತು. ಇಷ್ಟೇ ಸಾಕು, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ, ಆನ್ಸರ್ ಸಿಕ್ಬಿಡುತ್ತೆ. ಸೊ ಏನ್ ಮಾಡಿದೆ ನಾನು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ನ ಈ ಕಡೆ ತಗೊಬಂದೆ, ಎ ಯೂನಿಯನ್ ಬಿ ಯೂನಿಯನ್ ಸಿ ನ ಆ ಕಡೆ ಕಳಿಸ್ತಾ ಇದ್ದೀನಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಎಲ್ಲ ಮಾಡಿದ್ಮೇಲೆ ಬಂದಿರೋ ಆನ್ಸರ್ ಇದು. A intersection B intersection C equals A union B union C, plus A become minus A, plus B become minus B, plus C become minus C. Sign ಗಳು ಚೇಂಜ್ ಆಗುತ್ತೆ ಅಷ್ಟೇ. ಇದನ್ನ ಈ ಕಡೆ ತಗೋ ಬನ್ನಿ, ಇದನ್ನ ಆ ಕಡೆ ಕಳಿಸಿ, ಕರೆಕ್ಟಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ವ್ಯಾಲ್ಯೂಸ್. A intersection B intersection C equals, ನನಗೆ ಇದೇ ಬೇಕಾಗಿರೋದು. What is value of A union B union C? 450. A union B union C value is 450. ಹೆಂಗಾಯ್ತು 500 minus 50. 450 minus A ಅಂದ್ರೆ ಎಷ್ಟಪ್ಪ, ಕ್ವಿಕ್ ಆಗಿ ಹೇಳಿ. ಆರ್ಡರ್ 285. ಎಷ್ಟು? 285. minus B ಅಂದ್ರೆ ಎಷ್ಟು? 195. 195. C ಅಂದ್ರೆ ಎಷ್ಟು? 115. 158 plus A intersection B 115 sir. 115 sir. 115. 15 sir. 115, fine. A intersection B ಅಂದ್ರೆ ಎಷ್ಟು? 70. 70 sir. 70 plus B intersection C ಅಂದ್ರೆ ಎಷ್ಟು? 50. 50 plus A intersection C ಅಂದ್ರೆ ಎಷ್ಟು? 45. 45. So A intersection B intersection C value is 20. ಸಿಂಪಲ್ ಇದೆಯಾ? Yes sir. ಲಾಸ್ಟ್ ಅಲ್ಲಿ ಮಾಡಿದ್ವಲ್ಲ ಅದನ್ನೇ ಬೇರೆ ತರ ಮಾಡಿ ತೋರಿಸ್ದೆ ಅಷ್ಟೇ. ಸಿಂಪಲ್ ಆಗಿ ಮಾಡಬಹುದು.
ಇದನ್ನ ಈ ಕಡೆ ತಗೊಬನ್ನಿ, ಇದನ್ನ ಆ ಕಡೆ ಕಳಿಸಿ, ಏನಾಗುತ್ತೆ ಸೈನ್ ಚೇಂಜ್ ಆಗುತ್ತೆ. Plus A become minus A, plus B become minus C, plus C become minus A intersection become plus A intersection B, minus B intersection become plus B intersection C, minus A intersection become plus A. Substitute the value, you will get the answer. Clear? Now, second problem, I will do it in the next class. Ide problem innondide. Question enide andre number of viewers watch exactly one of the sports ante nodi. Erane problem. How many viewers watch exactly one of the sports? Very easy. You can do it. ನೀವೇ ಮನೇಲಿ ಮಾಡಕ್ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. How many viewers watch exactly one of the sports? Okay, I will rub. Arrow mark ಹಾಕೊಳ್ಳಿ. Arrow mark ಹಾಕೊಳ್ಳಿ. Okay, I will rub. Final answer is 20. 20 nothing but all three kind of games. Now, ali 450 anta barde alva. I have written 450, right? How we got 450? In the problem, they have given this one, A union B union C whole complementary. ಎಷ್ಟು ಕೊಟ್ಟಿಯಾನೆ? 50 ಅಂತ ಅವನೇ ಕೊಟ್ಟಿದಾನಲ್ವಾ? No games, no three kind of games, right? A union B union C whole complementary 50. It is given. Problem ಅಲ್ಲೇ ಕೊಟ್ಬಿಟ್ಟಿದಾನೆ ಇದನ್ನ. ನನಗೆ ಏನು ಬೇಕು? A union B union C ಬೇಕಾಗಿರೋದಲ್ವಾ? So order of A union B union C whole complementary equals A union B union C whole complementary equals, what is the formula? U minus A union B union C alva formula. U ಎಷ್ಟು? 500 minus ಇದನ್ನ ನನಗೆ ಬೇಕಾಗಿರೋದು ಇದು ಕಾಂಪ್ಲಿಮೆಂಟ್ ಎಷ್ಟು ಕೊಡಿಯಾನೆ? 50. ಇದನ್ನ ಅವನೇ ಕೊಟ್ಬಿಡಿಯಾನೆ ಪ್ರಾಬ್ಲಮ್ ಅಲ್ಲಿ. ನನಗೆ ಬೇಕಾಗಿರೋದು ಯಾವುದು? A union B. Or A union B union C equals 500 minus 50. But you will get 450. ಇದನ್ನ ಫಸ್ಟ್ ಬರ್ಕೊಳ್ಳಿ, ಮೊದಲಿಗೆ ಬರ್ಕೋಬೇಕು ಇದನ್ನ. ಇದನ್ನ ಅವನೇ ಕೊಟ್ಟಿದ್ದಾನೆ 50, ಅವನೇ ಕೊಟ್ಬಿಟ್ಟಿದ್ದಾನೆ. ನಿಮ್ ಕೆಲಸ ಏನು? A union B union C ಕಾಂಪ್ಲಿಮೆಂಟ್ರಿ ಅವನೇ ಕೊಟ್ಟಿದ್ದಾನೆ 50 ಬರ್ಕೊಳ್ಳಿ. U ಅಂದ್ರೆ 500. ಇದನ್ನ ನಾನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಸೊ ಅದಕ್ಕೆ ಇದಕ್ಕೆ ಬರ್ಕೊಳ್ಳಿ, ಇದು ಆ ಕಡೆ ಹೋಗುತ್ತೆ. 500 minus 50 is 4. ಇದೇ ವ್ಯಾಲ್ಯೂ ನೀವು ಪ್ರಾಬ್ಲಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ನೋಡಿ. Okay, thank you so much. It is running out of time. I hope you people are very hungry for 1:45. Much for attending the class today. Thank you one and all.
Thank you, sir. Pawan, Gayatri, thank you. Thank you, sir. Okay, I hope you understood. ಗೊತ್ತಾಯ್ತಾ? ಕಷ್ಟ ಅನಿಸ್ತಾ ಅಥವಾ Sir. ಕಷ್ಟ ಅನಿಸ್ತಾ? ಗೊತ್ತಾಯ್ತಾ? No, sir. ಗೊತ್ತಾಯ್ತು, sir. Okay, thank you one and all. So I'm leaving now. Thank you, sir. Thank you so much to one and all. Next part of this problem, I will continue in the next class. Thank you.